ಶ್ರೀ ಹರಿವರ ಹಾಸನ್ ಅವರ ಹೆಸರು ಹರೀಶ್ ಅಂತೇಳಿ ಅವರ ಕಾವ್ಯನಾಮವನ್ನ ಹರಿವರ ಹಾಸನಂ ಅಂತ ಇಟ್ಕೊಂಡು ಕಾದಂಬರಿ ಬರೆದಿದ್ದಾರೆ. ಅದ್ರ ಜೊತೆಗೆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇವತ್ತಿನ ಮಕ್ಕಳು ಏನು ಈ ಮೊಬೈಲ್ಗೆ ಅಡಿಕ್ಟ್ ಆಗ್ತಾ ಇದ್ದಾರೆ, ಅದರ ದುಷ್ಪರಿಣಾಮ ಏನು, ಅದರಿಂದ ಹೊರಬರೋದಕ್ಕಾಗಿ ಇವತ್ತು ಜನಗಳನ್ನ ದೊಡ್ಡವ್ರನ್ನ ಕುಡಿತದಿಂದ ಬಿಡಿಸ್ಬೋದು, ಆದ್ರೆ ಮಕ್ಕಳನ್ನ ಈ ಒಂದು ಮೊಬೈಲಿಂದ ಬಿಡಿಸಕ್ ಆಗ್ತಾ ಇಲ್ಲ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮುಗಿ ಪುಸ್ತಕ ಅನ್ನುವಂತಹ ಒಂದು ನೀತಿ ಬೋಧಕವಾಗಿರುವಂತಹ ತತ್ವಬೋಧಕವಾಗಿರುವಂತಹ ಒಂದು ಉತ್ತಮ ಸಿನಿಮಾವನ್ನು ಅವರು ತಯಾರು ಮಾಡಿದ್ದಾರೆ. ಅದಕ್ಕೆ ಮುಗಿ ಪುಸ್ತಕ ಅನ್ನುವಂತ ಹೆಸರಿನಲ್ಲಿ ಈ ಮೊಬೈಲ್ ನಲ್ಲಿ ಬರುವಂತ ಎಷ್ಟಕ್ಷರ 10 ಅಕ್ಷರ ಇರ್ಬೇಕು ಅಂತ 10 ಸಂಖ್ಯೆಯನ್ನು ಇಟ್ಕೊಂಡು 1 ರಿಂದ 10 10 9 0 ಅಲ್ಲಿವರೆಗೂ ಆ ಸಂಖ್ಯೆ ಇಟ್ಕೊಂಡೆ ಆ ಮಗ್ಗಿ ಪುಸ್ತಕ ಅಂತ ಬರ್ತದೆ. ಅದನ್ನ ಹೇಳಿದ್ರೆ ಗೊತ್ತಾಗುತ್ತೆ ಹೊರತು ನೋಡಿದ್ರೆ ಯಾರಿಗೂ ಹೇಳಕ್ ಬರೋದಿಲ್ಲ. ಮಗ್ಗಿ ಪುಸ್ತಕ ಅಂತ ಬರ್ದಿರೋದು ನೋಡಿದ್ರೆ ಅದನ್ನ ಅಕ್ಷರ ಅಂತ ತಿಳ್ಕೊಂತೀವಿ, ಆದ್ರೆ ಅದರಲ್ಲಿರೋ ಸಂಖ್ಯೆ, ಆ ಸಂಖ್ಯೆ ಮೂಲಕವೇ ಅದ್ರ ಹೆಸರನ್ನ ಇಟ್ಟು ಇವತ್ತಂತ ಒಂದು ಸಿನಿಮಾವನ್ನ ಇವತ್ತು ನಿರ್ಮಾಣ ಮಾಡಿದ್ದಾರೆ. ಒಂದು ಉತ್ತಮ ಹಾಡನ್ನ ಈಗಾಗಲೇ ಕೇಳಿದೆ ನಾನು, ಬಹಳ ನೀತಿ ಪ್ರಧಾನವಾಗಿರುವಂತಹದ್ದು. ನಿಜವಾಗ್ಲೂ ಕೂಡ ಹೇಗೆ ತಂದೆ ತಾಯಿಗಳು ಶ್ರಮ ಪಡ್ತಾರೆ ಮಕ್ಕಳಿಗಾಗಿ, ಎಷ್ಟೆಲ್ಲ ಕಷ್ಟಪಡ್ತಾರೆ ಅನ್ನುವಂಥದ್ದು ಕೂಡ ಅದರಲ್ಲಿ ಬಹಳ ಬಿಂಬಿಸಿರುವಂತಹದ್ದು ಕೂಡ ಮುಖ್ಯವಾಗಿರುವಂತಹದ್ದು ಅಂತ ಹೇಳ್ತಾ, ಇವತ್ತು ಏನು ಹರೀಶ್ ಅವರು ನಿರ್ಮಾಣ ಮಾಡಿರುವಂತಹ ಸಿನಿಮಾ ಒಂದು ಪರಿಣಾಮ ತರಲಿ, ಉತ್ತಮ ವಾತಾವರಣ ಉಂಟಾಗ್ಲಿ, ಮಕ್ಕಳ ಈ ಒಂದು ಕೆಟ್ಟ ಹವ್ಯಾಸ ದೂರ ಆಗಲಿ. ಯಾಕೆಂದ್ರೆ ಇವತ್ತು ನಾವು ನೋಡ್ತಾ ಇದ್ವಿ, ಮಕ್ಕಳಲ್ಲಿ ಓದುವ ಹವ್ಯಾಸ ಕಡಿಮೆ ಆಗ್ತಾ ಇದೆ. ಮೊಬೈಲ್ ಮೂಲಕ ಅವರು ಯಾವಾಗಲೂ ಅದರಲ್ಲಿ ತನ್ಮಯರಾಗಿ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರ್ತಾ ಇದೆ, ಕಣ್ಣಿನ ದೋಷ ಉಂಟಾಗ್ತಾ ಇದೆ. ಅವೆಲ್ಲವೂ ಕೂಡ ಅಳಿಯಬೇಕು ಅಂತಂದ್ರೆ ಇವತ್ತು ಅದರ ದೂರ ಸರಿಬೇಕಾಗಿರುವಂತಹ ಒಂದು ತತ್ವವನ್ನು ಇಟ್ಕೊಂಡು ನೀತಿ ಪ್ರಧಾನವಾಗಿರುವಂತಹ ಒಂದು ಮಗ್ಗಿ ಪುಸ್ತಕ ಅನ್ನುವಂತಹ ಸಿನಿಮಾವನ್ನ ಹೊರತರಬೇಕಾಗಿರುವಂತಹ ಸಂತೋಷ ಅಂತ ಹೇಳ್ತಾ ಹರಿವರ ಹಾಸನ್ ಅಂತ ಅವರ ತಮಿಳುನಾಡವರಿಗೆ ಅಭಿನಂದಿಸಿ ಯಶಸ್ಸಾಗಿ ಅಂತ ಹಾರೈಸ್ತಾರೆ.